ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲುಕ್ ಬಂದು ಸಾಯಿ ಪಲ್ಲವಿ ಅವ್ರ ಲುಕ್ನ ಕ್ರಿಯೇಟ್ ಮಾಡತ್ತೀನಿ. ಅವ್ರಂತರೂ ನ್ಯಾಚುರಲ್ ಬ್ಯೂಟಿ, ಅವ್ರ ಮೇಕಪ್ನ ಮಾಡೋದನ್ನೇ ಇಲ್ಲ, ಅವರಿಗೆ ನಾನು ಮ್ಯಾಚ್ ಮಾಡೋಕ್ಕೆ ಆಗೋದನ್ನೇ ಇಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟಿಗೆ ಸ್ಕಿನ್ ಪ್ರೆಪ್ನ ಮಾಡಿಕೊಂಡೆ CTMಯಿಂದ. ಅದಾದಮೇಲೆ ಪ್ರೈಮರ್ನ ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ಆರೆಂಜ್ ಕಲರ್ ಕರೆಕ್ಟರ್ನ ಅಪ್ಲೈ ಮಾಡಿಕೊಂಡು ಫಿಲ್ಮ್ ಮಾಡಿಕೊಂಡೆ. ನೆಕ್ಸ್ಟ್ ಫೌಂಡೇಶನ್ನ ಅಪ್ಲೈ ಮಾಡ್ಕೊಂಡು ಬ್ಲೆಂಡ್ ಮಾಡಿಕೊಂಡೆ. ಈ ಕ್ರೀಮ್ ಪ್ರಾಡಕ್ಟ್ ಎಲ್ಲ ಸೆಟ್ ಆಗಬೇಕಂತ ಕಂಪ್ಯಾಕ್ಟಿಂದ ಮೇಕಪ್ನ ಸೆಟ್ ಮಾಡಿಕೊಂಡೆ. ನಾನಿಲ್ಲಿ ಲೂಸ್ ಪೌಡರ್ ಯೂಸ್ ಮಾಡಿಲ್ಲ, ಕಂಪ್ಯಾಕ್ಟ್ನ ಯೂಸ್ ಮಾಡೀನಿ. ಆಮೇಲೆ ಐಸ್ ಶಾಡೋ ವೆರಿ ಲೈಟ್ ಕಲರ್ ಅಪ್ಲೈ ಮಾಡಿದ್ದೀನಿ, ನೋಡ್ಬೋದ. ನೆಕ್ಸ್ಟ್ ಬಂದು ಕಾಜಲ್ನ ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ಮಸ್ಕರನ ಸ್ವಲ್ಪ ಅಪ್ಲೈ ಮಾಡಿಕೊಂಡೆ. ಐಬ್ರೋಸ್ನ ಫಿಲ್ ಮಾಡಿಕೊಂಡೆ. ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಲಿಪ್ ಬಾಮ್ನ ಹಾಕ್ಕೊಂಡಿದ್ದೆ, ಲಿಪ್ ಹೈಡ್ರೇಟ್ ಆಗಲಿ ಅಂತ. ಅದನ್ನು ರಿಮೂವ್ ಮಾಡಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿಕೊಂಡೆ. ಲಿಪ್ಸ್ ಕಲರ್ ಇರೋದನ್ನು ಅಂದ್ರೆ ಪಿಂಕ್ ಶೇಡಲ್ಲಿ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿಕೊಂಡೆ, ವೆರಿ ಲೈಟ್ ಕಲರ್. ನೆಕ್ಸ್ಟ್ ಬಂದು ಬಿಂದಿನ ಅಪ್ಲೈ ಮಾಡಿಕೊಂಡೆ. ವಿತೌಟ್ ಬಿಂದಿ ಮೇಕಪ್ ಈಸ್ ಇನ್ಕಂಪ್ಲೀಟ್. ಆಮೇಲೆ ಹೇರ್ ಸ್ಟೈಲ್ ಬಂದು ನಾನು ಕರ್ಲ್ ಮಾಡ್ಕೊಂಡಿದ್ದೆ, ಲೈಟಾಗಿ ಕರ್ಲ್ ಮಾಡ್ಕೊಂಡಿದ್ದೆ. ಆಮೇಲೆ ಸಾರಿಗೆ ಮ್ಯಾಚ್ ಆಗೋ ಥರ ಜ್ಯುವೆಲರೀಸ್ನ ಹಾಕ್ಕೊಂಡಿದ್ದೆ. ಟಡಾ, ಇದು ನನ್ನ ಫೈನಲ್ ಲುಕ್ ಹೇಗಾಗೈತಿ ನೀವು ನೋಡ್ಬೋದಾ. ವೆರಿ ನ್ಯಾಚುರಲ್ ಮೇಕಪ್ಪ, ಜಾಸ್ತಿ ನಾನು ಯೂಸ್ ಮಾಡಲ್ಲ, ಸ್ವಲ್ಪ ಫೌಂಡೇಶನ್ ಅಷ್ಟು ಅಪ್ಲೈ ಮಾಡಿದ್ದೀನಿ, ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂತ. ಅದು ಬಿಟ್ಟು ಲಿಪ್ಸ್ಟಿಕ್ ಅಷ್ಟು ಹಾಕಿದ್ದೀನಿ. ಇದು ನೋಡ್ಬೋದು. ಇದೇ ಥರ ಹೊಸ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಲಾಸ್ಟ್ ವೀಡಿಯೋದಾಗ ನಾನು ಅನುಪಮ ಅವ್ರದ್ದು ರೀಕ್ರಿಯೇಟ್ ಲುಕ್ ಮಾಡಿ ತೋರಿಸಿದ್ದೆ. ಆ ಲುಕ್ ಹೇಗೆ ಅನ್ಸೋದು ಅಂತ ಕಮೆಂಟ್ ಮಾಡಿ. ಎಲ್ಲರೂ ಅದಕ್ಕೆ ಜಾಸ್ತಿ ಪ್ರೀತಿ ತೋರಿಸಿರಿ, ಇದಕ್ಕೂ ಅದೇ ಥರ ಪ್ರೀತಿ ತೋರಿಸ್ರಿ. ಇನ್ನೂ ಹೊಸ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋ ಯಾವುದಂತ ಕಮೆಂಟ್ ಮಾಡಿ, ಹಾಗೆ ಗೆಸ್ ಕೂಡ ಮಾಡಿ ಯಾವ ವಿಡಿಯೋಸ್ನ ಮಾಡಲಿ ಅಂತ. ಆಮೇಲೆ ನಾನು ನೆಕ್ಸ್ಟ್ ಇನ್ನೂ ಮೇಕಪ್ನ ಟ್ರೈ ಮಾಡಲಿಕ್ಕೆ ನಾನು ಮಾಡಲ್ಸ್ ಹುಡ್ಕಾತೀನಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಇನ್ಸ್ಟಾ ಐಡಿಯಲ್ಲಿ ನನ್ನ ನಂಬರ್ ಎತ್ತಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ DM ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ. ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.